ನಾನು ಒಟ್ಟಾರೆ ಎದ್ಬಿಟ್ಟು ನಿಮ್ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಲ್ತೀನಿ ಕಣ್ಣೆ. ಬಹಳಷ್ಟು ಜನ ರಾಜು ಅನಂತ ಸ್ವಾಮಿ ಅಂದಿದ ತಕ್ಷಣ ಹೇ ಎಂತ ಅದ್ಭುತ ಅಲ್ವಾ ಅಂತ ಹೇಳ್ತಾರೆ, ಜೊತೆಗೆ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡ್ತಾರೆ. ಡ್ರಿಂಕ್ಸ್ ಮಾಡ್ತಾ ಇದ್ರಲ್ವಾ ಅವರು, ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್. ಇವಾಗ ಯಾಕೆ ಅವ್ರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡ್ತೀರಾ? 35 ತುಂಬಿತ್ತು, 36ಗೆ ಬಿದ್ದಿತ್ತು. ಹೆಲ್ತ್ ಇಶ್ಯೂಸ್, ಲಿವರ್ ಸಿರೋಸಿಸೇ ಆಯ್ತು ಅವ್ರಿಗೆ. ಯಾಕೆ ಬೇಕು ಇವಾಗ? ಚಟ ಎಲ್ಲ ಮನುಷ್ಯರಿಗೂ ಇರುತ್ತೆ. ಅವ್ರ ಆ ಚಟಕ್ಕಿನ ಮೀರಿ ಬದುಕಿ ತೋರಿಸಿದ್ದಾರೆ, ಚಟಕ್ಕಿನ ಮೀರಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಯಾಕೆ ಅದನ್ನ ಕೊಂಡಾಡಲ್ಲ ನೀವು? ಹೇಳ್ಕೊಳಕ್ ಒಂಚೂರು, ತಲ್ಮ್ಯಾಕೆ ಒಂಚೂರು, ಮಲ್ಗಕ್ಕೆ ಭೂಮ್ತಾಗಿ ಮಂಚ. ಎಂಡ ಮುಟ್ದಾಗ್ಲೆಲ್ಲ ನಂಗೆ ಏನೋ ಖುಷಿಯಾಗ್ತೈತೆ, ಕುಡ್ಕನ್ ಮಾತನ್ ಕಂಡ್ರೆ ಅಲ್ಲಿ ನಂಗೆ ನೆಗ ಉಪ್ ಬರ್ತೈತೆ. ಅಷ್ಟೇ. ಅದು ಎಂಡ ಮುಟ್ದಾಗಲ್ಲ ಕುಡ್ಕನಿಗೆ ಹೆಂಗ್ ಖುಷಿ ಆಗತ್ತೆ? ಅದನ್ನ ಇವ್ರು ಕಂಪೋಸ್ ಮಾಡಿದ್ದಾರೆ, ರಾಜರತ್ನ ರಾಜು ಸರ್. ಹೌದು, ಅದೆಲ್ಲ ಭಾವನೆ ಇದೆ ನೋಡಿ. ಎಂಡ ಮುಡ್ದಾಗ್ಲೆಲ್ಲ ನಂಗೆ ಏನೋ ಖುಷಿ ಆಗ್ತೈತೆ. ಏನಾಗ್ತಿದೆ? ಖುಷಿ ಆಗ್ತೈತೆ. ಆಮೇಲೆ ಏನ್ ಹೇಳ್ತಿದಾರೆ? ಕುಡ್ಕ ಏನು ಅಂತಿದಾನೆ ಅಂತ ಅನ್ಕೊಂಡ್ಬಿಡ್ತಾರಲ್ವಾ. ಕುಡ್ಕನ್ ಮಾತನ್ ಕಂಡ್ರೆ ಅಲ್ಲಿ ನಂಗೆ ನೆಗ ಉಪ್ ಬರ್ತೈತೆ, ನಗು ಬರ್ತಿದೆ ನನ್ಗೆ ಅಂತ ಹೇಳಲ್ವಾ ನಾವು? ಆ ಎಕ್ಸ್ಪ್ರೆಷನ್ ನ ಅಲ್ಲಿ ಹಿಡಿದು ಟ್ಯೂನ್ ಮಾಡಿದ್ದಾರೆ. ಸೊ ಅವ್ರ ಕಂಪೋಸಿಂಗ್ ಸ್ಟೈಲ್ ಹೇಗಿರ್ತದೆ ಸರ್? ಒಂದು ಉದಾಹರಣೆ ಸಿಗ್ತದೆ? ಉದಾಹರಣೆ ಹೇಳಿಲ್ಲ ಸರ್ ನಿಮಗೆ. ಖಂಡಿತ ಅದ್ಭುತವಾದ ಪ್ರಶ್ನೆ ಕೇಳಿದ್ರೆ. ರಾಜು ಸರ್ದು ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವರೊಬ್ರೆ, ಇನ್ಯಾರು ಇಲ್ಲ ಬಹುಶಃ. ನನಗೆ ಕೇಳಿದ್ರೆ ಅದೇ ಫಸ್ಟ್, ಅದೇ ಲಾಸ್ಟ್ ಪೀಸ್. ನ್ಯೂಸ್ ಪೇಪರ್ ಕೊಟ್ಟು ಅದನ್ನ ಟ್ಯೂನ್ ಮಾಡ್ಕೊಬೋದು. ಹೌದು, ನ್ಯೂಸ್ ಪೇಪರ್ ನ್ಯೂಸ್ ಕೊಡಿ, ಅದನ್ನು ಹಾಡಾಗಿ ಮಾಡಿ ಕೊಡ್ತಾರೆ ಅವರು. ಅದನ್ನು ಟ್ಯೂನ್ ಮಾಡ್ತಾರೆ. ಎಲ್ರ ಕೈಲಿ ಸಾಧ್ಯ ಇಲ್ಲ, ಎಲ್ರ ಕೈಲಿ ಸಾಧ್ಯ ಇಲ್ಲ. ಇದಕ್ಕೆ ಒಂದು ಆರ್ಟ್ ಟ್ಯೂನ್ ಮಾಡ್ಕೊಂಡ್ರೆ ಅದಕ್ಕೆ ಪದ ಜೋಡಣೆ ಇವಾಗ ಒಂದು ಲೆಕ್ಕಾಚಾರದಲ್ಲಿ ಇರ್ಬೇಕು. ಅಂದ್ರೆ 4 ಪದ 5 ಪದ ಆಯ್ತು. ರಾಗಿ ತಂದಿರ, ಭಿಕ್ಷೆಗೆ ರಾಗಿ ತಂದಿರ, ತಂದು ಬಿಟ್ಟಿದ್ದೀರಾ ಅಂತ ಬರೆದ್ರು ಅದು ಟ್ಯೂನ್ ಮಾಡಕ್ಕಾಗಲ್ಲ. ನಿಮ್ ಛಂದಸ್ಸು ಅಲಂಕಾರಗಳೆಲ್ಲ ಮುಖ್ಯ ಆಗತ್ತೆ ಒಂದು ಹಾಡನ್ನ ಸಂಯೋಜನೆ ಮಾಡ್ಬೇಕಾದ್ರೆ. ರಾಗಿ ತಂದಿರ, ಭಿಕ್ಷೆಗೆ ರಾಗಿ ತಂದಿರ ಒಂದು ಲೈನ್ ಆಗ್ಬಿಟ್ರೆ ನೆಕ್ಸ್ಟ್ ಡೇ ನಿಮ್ಗೆ ಅದೇ ವ್ಯಾಲ್ಯೂಯೇಷನ್ ಇರಬೇಕು. ಭೋಗ್ಯರಾಗಿ, ಯೋಗ್ಯರಾಗಿ, ಭಾಗ್ಯವಂತರಾಗಿ ನೀವು ರಾಗಿ ತಂದಿರ. ಸೊ ಅದೇ ಅಳತೆಯಲ್ಲಿ ಇರಬೇಕು. ಅವಾಗ ಈಸಿಯಾಗಿ ಆಡ್ ಮಾಡ್ಬೋದು. ಅಳತೆನೇ ಇರಲ್ಲ ಅಂಥದ್ದೆಲ್ಲ ಅವರು ಆಡ್ ಮಾಡಿದ್ದಾರೆ. ಅದಕ್ಕೊಂದು ಉದಾಹರಣೆನೂ ಇದೆ, ಒಂದು ಲೈವ್ ಎಕ್ಸಾಂಪಲ್. ಯಾವುದು ಅಂದರೆ ರಂಗಾಯಣ ಆಗಲ್ವಾ, ನಟನಾಗೆ ಒಂದು ಪ್ರೇಯರ್ ಸಾಂಗ್ ಬೇಕು ಅಂತ ಅವರು ಯೋಚನೆ ಮಾಡ್ತಿದ್ರಂತೆ. ಮಂಡ್ಯ ರಮೇಶ್ ಅವ್ರ ಸ್ಕೂಲು. ಹೌದು. ಆಗ ಈ ರಾಮನಾಥ್ ಅಂತ, ರಂಗಾಯಣ ರಾಮನಾಥ್ ಅಂತ ಒಬ್ಬರಿದ್ದಾರೆ. ಅವರು ಒಂದು ಇದನ್ನ ಟ್ರಾನ್ಸ್ಲೇಷನ್ ಮಾಡಿದ್ರಂತೆ. ಏನು ಟ್ರಾನ್ಸ್ಲೇಷನು? ಸಪೋಸ್ ಟು ಬಿ, ನಮಗೆ ಗೊತ್ತಿಲ್ಲ ನಿಜಾನ ಸುಳ್ಳು ಅಂತ, ಅಬ್ರಹಂ ಲಿಂಕನ್ ಅವ್ರ ಮಗನ ಗುರುಗಳಿಗೆ ಬರ್ದಂತ ಪತ್ರ ಅಂತೆ. ನನ್ನ ಮಗನಿಗೆ ಅನುವಾದನ ಬರ್ದಿಟ್ಟಿದ್ದಾರೆ. ಅದನ್ನ ಇವರು ಒಂದು ಹಾಡಾಗಿ ಟ್ಯೂನ್ ಮಾಡಿದ್ದಾರೆ. ಒಂದು ಪತ್ರನ ಹೇಗೆ ಹಾಡು ಮಾಡ್ತೀರಾ? ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ಸರ್ ಇದು ಮೂಲಭೂತ ಒಂದು ಪತ್ರ. ಇದು ಪತ್ರ. ಹೌದು ಸರ್. ಒಂದ್ಸರಿ ಇದು ಜೀವಂತ ಸಾಕ್ಷಿ ನಾನು. ಈ ತರ ಘಟನೆಗಳು ತುಂಬಾ ಕಮ್ಮಿ ನಡೆಯೋದು. ಹಂಪಿ ಉತ್ಸವ ಅಲ್ಲಿ ಒಂದು ಹಂಪಿ ಉತ್ಸವದಲ್ಲಿ ಅನೇಕ ಕಾರ್ಯಕ್ರಮಗಳಿರುತ್ತೆ. ಆ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಕವಿ ಕಾವ್ಯ ಪರಿಚಯ. ಹೌದು. ಅಂದ್ರೆ ಒಂದು ಕವಿ ಬಂದು ಅವ್ರ ಕವಿತೆಯನ್ನ ಓದ್ತಾರೆ. ಓದಿದ ತಕ್ಷಣ ಅದನ್ನ ಒಬ್ರು ಬಂದು ಆಡ್ತಾರೆ.
ಒಬ್ಬ ಹೊಸ ಹಾಡನ್ನ ಇದ್ ಮಾಡೋ ಟೈಮ್ ಅದು. ಪ್ರೀ ಪ್ಲಾನ್ ಆಗಿರುತ್ತೆ, ಫಸ್ಟೇ ಕೊಟ್ಟಿರ್ತಾರೆ, ನಾವೆಲ್ಲ ಟ್ಯೂನ್ ಮಾಡ್ಕೊಂಡಿರ್ತೀವಿ. ಅವತ್ತಿನ ದಿನ ಕವಿ ಓದ್ತಾರೆ, ಆ ಕವಿ ಮುಂದೆ ಅದನ್ನ ನಾವು ಸಂಗೀತ ಮಾಡಿರ್ತೀವಿ. ಇವರು ಅಂತ ಒಂದು 5 ಜನಕ್ಕೆ ಒಂದು 5 ಕವಿತೆಗಳು ಕೊಟ್ಟಿದ್ರು. 5 ಕವಿಗಳು. ಒಬ್ಬೊಬ್ರು ಸಂಯೋಜಕರು ಸಂಯೋಜನೆ ಮಾಡ್ಬೇಕು, ಅದನ್ನೊಬ್ರು ಗಾಯಕರು ಬಂದು ಹಾಡ್ಬೇಕು. ಬಾಲಿ ಸರ್ಗೆ ಕೊಟ್ಟಿದ್ದಂತಹ ಜಿ.ಎಸ್. ಸಿದ್ಲಿಂಗಯ್ಯ ಅವರ ಒಂದು ಸಾಹಿತ್ಯ. ಇವ್ರು ಮಾಡ್ತಾರೆ ಅಂತ ಅವ್ರು ಮಾಡ್ತಾರೆ ಅಂತ ಇವ್ರು ಮಾಡ್ತಾರೆ ಅಂತ ಎಲ್ಲರೂ ಮರ್ತ್ಬಿಟ್ಟವ್ರೆ. ಮಿಸ್ ಆಗೋಗಿದೆ, ಅವರೊಬ್ಬರದ್ದು ಆಗಿಲ್ಲ. ಕವಿಗಳು ಸ್ಟೇಜ್ ಮೇಲೆ ಕೂತವ್ರೆ. ನೆಕ್ಸ್ಟ್ ಅವ್ರದೇ ಸರ್ದೆ. ನೆಕ್ಸ್ಟ್ ಅವ್ರು ಆಡ್ಬೇಕು, ಅವ್ರು ಕವಿತೆ ಓದ್ತಾರೆ, ಇವ್ರು ಆಡ್ಬೇಕು. ಸಿದ್ಲಿಂಗಯ್ಯ ಅವ್ರು ಯಾರು ಮಾಡಿದಾರ? ನಾನ್ ಮಾಡಿಲ್ಲ ಟ್ಯೂನ್, ನಾನ್ ಮಾಡಿಲ್ಲ. ನನ್ನ ಮಕ್ಕಳೇ ನೆಕ್ಸ್ಟ್ ಅಲ್ಲಿ ಓದ್ತಾರವ್ರು ಕವಿಗಳು, ಅವ್ರು ಆಡಿ ಎಲ್ರು ಆಡಿದ್ರೆ ಅವ್ರು ಆಡಿಲ್ಲ ಅಂದ್ರೆ ಹಿಂಗೆ ಏನ್ ಮಾಡೋದು? ಪಾಲಿಸಲ್ಲಿ ಏನ್ ರಾಜು ಏನ್ ಬೆಲೆ ಇವ್ರು ಮಾಡಿಲ್ಲ ನೋಡಿ ಟ್ಯೂನ್. ಏನ್ ಇಷ್ಟು ಕ್ಯಾಜುವಲ್ ಆಗಿ ತಗೊಳ್ತಿದ್ದೆ, ನೆಕ್ಸ್ಟ್ ಅವ್ರು ಓದ್ತಾವ್ರು ಏನೇನಂದ್ರೆ ಮಾಡಿಲ್ವಾ ಅಂದ್ಬಿಟ್ಟು ನಿತಿನ್ ಅಂತ ಬಸ್ಸಿಂದಲ್ಲಿದ್ದಾರೆ ಮೈಸೂರಲ್ಲಿ. ಬಾಳೆ ಅಂದ್ರು, ನನಗೆ ಹಿಂಗೆ ಅಂದ್ರು. ಹಾರ್ಮೋನಿಯಂ ಇದೇ ಹಾರ್ಮೋನಿಯಂ ಈ ಹಾರ್ಮೋನಿಯಂ ಇದು ಅವರದ್ದೇ. ಅಲ್ಲಿ ದೊಡ್ಡ ಸ್ಟೇಜ್ ಹಾಕಿದ್ದಾರೆ, ಕೆಳಗಡೆ ಟೆಂಟ್ ಹಾಕಿದ್ರು. ಇನ್ನ 2 ಕವಿ ಇದ್ದಾರೆ, 3ನೇ ಕವಿ ಸಿದ್ಲಿಂಗಯ್ಯ. ಓಕೆನಾ? ಎತ್ಕೊಂಡು ಹಾರ್ಮೋನಿಯಂ ಎತ್ಕೊಂಡು ಹೋಗ್ತಾರೆ. ಲಿರಿಕ್ಸ್ ಕೊಡಿ ಬರಲಿ ಅಂದ್ಬಿಟ್ಟು ಲಿರಿಕ್ಸ್ ಓದಿದ್ರು. ಬರ್ತಾರ ಅವ್ರು ಸಂಗೀತ ಭಾಷೆ ನೊಟೇಶನ್ ಬರ್ಕೊಂಡ್ರು. ಅವನು ಕಿಲಾಡಿ ಒಳ್ಳೆ ಸಿಂಗರು, ರಪರ ಅಂತ ಬರ್ಕೊಂಡ 15 ನಿಮಿಷದಲ್ಲಿ ಒಂದು ಹಾಡು, ಜಸ್ಟ್ 15 ಮಿನಿಟ್ಸ್, 15 ನಿಮಿಷದಲ್ಲಿ. ಅದು ಎಂತ ಕಂಪೋಸಿಷನ್, ಅದ್ಭುತ ಕಂಪೋಸಿಷನ್. ಬಾಯಿ ಬಿಡದ ಬಾನು ಮೇಲೆ ಹುಟ್ಟಿ ಕಚ್ಚಿದ ಭೂಮಿ ಕೆಳಗೆ ನಡುವೆ ಎಂಥ ವಿಸ್ಮಯ. ಬಾಯಿ ಬಿಡದ ಬಾನು ಮೇಲೆ ಹುಟ್ಟಿ ಕಚ್ಚಿದ ಭೂಮಿ ಕೆಳಗೆ ನಡುವೆ ಎಂಥ ವಿಸ್ಮಯ. ಬುದ್ಧ ಗಿದ್ಧರೆಷ್ಟು ಮಂದಿ, ವ್ಯಾಸ ಗೀಸರೆಷ್ಟು ಮಂದಿ, ಏನು ಇದರ ಅದ್ಭುತ, ಏನು ಇದರ ಅದ್ಭುತ. ಇದನ್ನ ಅಲ್ಲಿ ಸ್ಟೇಜ್ 15 ನಿಮಿಷದಲ್ಲಿ ಹಾಡ್ಬಿಟ್ಟು ನೆಕ್ಸ್ಟ್ ಇವ್ರು ಓದ್ರು, ನೆಕ್ಸ್ಟ್ ಇವ್ರನ್ನ ಹಾಡ್ದ. ನಿತಿನ್ ಹಾಡಿದ್ರು. ಹೌದು, ಗೊತ್ತಾಗಿಲ್ಲ, ಯಾರಿಗೂ ಗೊತ್ತಾಗಿಲ್ಲ. ಮೋಹ ಕಂಪೋಸಿಷನ್ ಈಗಲೂ ಚಿನ್ನ. ಅದು ಭಾವಗೀತೆಗೆ ಒಂದು ಒಂದು ಗರಿ ಅದು. ಹೌದು, ಅಂತ ಕಂಪೋಸಿಷನ್. ಕೂತ್ಕೊಂಡು ಮಾಡ್ತೀನಿ ಅಂದ್ರೂ ಆತರ ಉಳಿಯುತ್ತೋ ಇಲ್ವೋ ಗೊತ್ತಿಲ್ಲ. ಕೂತ್ಕೊಂಡು ನಾನು ಮಾಡ್ತೀನಿ ಸಾಂಗ್ ಟ್ಯೂನ್ ಕೊಡಿ ಅಂದ್ರೂ ಉಳಿತಾ ಇಲ್ವೋ ಅಂತ ಪುಣ್ಯ. ಆ ಲೆವೆಲ್ ಕಂಪೋಸರು. ಆಮೇಲೆ ಅವ್ರ ಕಂಪೋಸಿಷನ್ಸ್ನೆಲ್ಲ ನೀವು ಅಬ್ಸರ್ವ್ ಮಾಡಿದ್ರೆ ಆಗಿನ ಕಾಲಕ್ಕೆ ಸೀಮಿತವಾದ್ದಲ್ಲ, ಬಹಳ ಫ್ಯೂಚರಿಸ್ಟಿಕ್ ಆಗಿರುತ್ತೆ ಅವ್ರ ಕಂಪೋಸಿಷನ್ಸು. ಇವಾಗ ಒಬ್ಬರು ಕಂಪೋಸಿಷನ್ ಮಾಡ್ತಾರೆ, ಈ ಕಾಲಘಟ್ಟಕ್ಕೆ ಯಾವ ರೀತಿಯ ಸಂಯೋಜನೆ ಆಗಬೇಕು, ಅದಕ್ಕೆ ಈ ಥರ ವಾದ್ಯ ಸಹಕಾರ ಬಂದರೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾರೆ ಅಲ್ವಾ. ಈಗಿನ ಕಾಲಕ್ಕೆ ಅನ್ವಯಿಸುತ್ತೆ. ಅದೇ ಹಾಡನ್ನ ನೀವೊಂದು 5 ವರ್ಷ ಅಥವಾ 10 ವರ್ಷ ಆದ್ಮೇಲೆ ಕೇಳಿದ್ರೆ ಔಟ್ಡೇಟೆಡ್ ಅನ್ಸುತ್ತೆ. ಕರೆಕ್ಟಾ? ಆಗಿನ ಟ್ರೆಂಡ್ಗೆ ಮ್ಯಾಚ್ ಆಗಲ್ಲ ಅದು. ಅವ್ರ ಕಂಪೋಸಿಷನ್ ನೀವು ಎಷ್ಟು ವರ್ಷ ಆದ್ಮೇಲೆ ಕೇಳಿದ್ರು ಹಾಗೆ ಇರುತ್ತೆ, ಎವರ್ ಗ್ರೀನ್. ಫಾರ್ ಎಕ್ಸಾಂಪಲ್, ಇವಾಗ ಬಾಯಿ ಬಿಡದ ಬಾನು ಹೇಳಿದ್ವಿ, ಇದು ಎಷ್ಟು ವರ್ಷಕ್ಕೆ ಮುಂಚೆ ಆಗಿದ್ದು? ಒಂದು 20 ವರ್ಷಕ್ಕೆ ಮುಂಚೆ ಆಗಿದ್ದ ಕಥೆ ಇದು. ಈಗಲೂ ಆ ಹಾಡು ಹೇಗಿದೆ. ಮೊನ್ನೆ ಒಂದು ಹಾಡನ್ನ ಮಿಕ್ಸ್ ಮಾಡಿದ್ವಿ ನಾವು, ಕರಿಮುಗಿಲೆ. ಅಂದ್ರೆ ಹಂಗೆ ಇದನ್ನ ಕಲಿಯೋದಿದೆ ಅವ್ರದ್ದು. ಬಟ್ ಎಂಥ ಕಂಪೋಸಿಷನ್ ಇದು. ಪೂತಿ ನರಸಿಂಹಾಚಾರ್ದು ಸಾಹಿತ್ಯ, ಮಳೆ ಬಗ್ಗೆ ಒಂದು ಹಾಡು. ಎಷ್ಟು ಫ್ಯೂಚರಿಸ್ಟಿಕ್ ಕಂಪೋಸಿಷನ್ ಅಂದರೆ ಅದನ್ನು ನಾವು ಇವಾಗ ಮಿಕ್ಸ್ ಮಾಡಿದ್ವಿ, ಅವ್ರು ಅಷ್ಟು ವರ್ಷಕ್ಕೆ ಮುಂಚೆ ಕಂಪೋಸ್ ಮಾಡಿಟ್ಟಿದ್ದಾರೆ. ಹೋದ ವರ್ಷ ರಿಲೀಸ್ ಆಗಿದ್ದು ಹಾಡಿದ್ದು. ಅಗೇನ್ ನಿತಿನ್, ನಾನು ಮತ್ತು ಶ್ರೀರಕ್ಷಾ, ಅಶ್ವಿನ್ ಪ್ರಭು 4 ಜನ ಸೇರ್ಕೊಂಡು ಹಾಡಿದ್ದು. ಸುನೀತಾನಂದ ಸ್ವಾಮಿ ಅವರು ನಿರ್ವಹಣೆ ಮಾಡಿದ್ರು. ಕರಿಮುಗಿಲೇ ಸಿರಿಮುಗಿಲೇ, ಕರಿಮುಗಿಲೇ ಸಿರಿಮುಗಿಲೇ, ಎಲ್ಲಿಂದ ತಂದೆಯೋ ಇಂಥ ಮಳೆ, ಕರಿಮುಗಿಲೇ ಸಿರಿಮುಗಿಲೇ, ಎಲ್ಲಿಂದ ತಂದೆಯೋ ಇಂಥ ಮಳೆ. ಇಂದ್ರನ ಮುರಿದೆ ವರುಣನ ಸುಲಿದೆ, ಇಂದ್ರನ ಮುರಿದೆ ವರುಣನ ಸುಲಿದೆ, ಇಂದ್ರನ ಮುರಿದೆ ವರುಣ
ಹಾಂ, ಇನ್ನೊಂದಿದೆ. ನಾನು ಭಾವ ಎಕ್ಸ್ಪ್ರೆಸ್ ಬಗ್ಗೆ ಮಾತಾಡುವಾಗ ಹೇಳ್ತೀನಿ. ಈ ಒಂದು ನೆಕ್ಸ್ಟ್ ಹಾಡು ಅಗೇನ್ ಪೂತಿ ನರಸಿಂಹಾಚಾರ್ದೆ ಎಷ್ಟು ಫ್ಯೂಚರಿಸ್ಟಿಕ್ ಆಗಿದೆ ಅಂದರೆ, ನಾವು ಅದಕ್ಕೆ ಇವಾಗ ಹೊಸ ಆರ್ಕೆಸ್ಟ್ರಾ ಮಾಡಿ ಎಲ್ಲ ಮಾಡ್ಕೊಂಡಿದ್ದೀವಿ ಆ ಹಾಡನ್ನು. ಮೂಲ ಗಾಯನ ಅನಿತಾನಂದ ಸ್ವಾಮಿ ಮಾಡಿದ್ದಾರೆ. ತಿರೆಗೆ ತಮ್ಮ ಏನು ಜೊತೆ ಅದು ತಿರೆಗೆ ತಮ್ಮ ಸಿರಿಯ ತೆತ್ತು ಕರಿಯ ಮೋಡ ಸರಿದು ಹೋದವು, ತಿರೆಗೆ ತಮ್ಮ ಸಿರಿಯ ತೆತ್ತು ಕರಿಯ ಮೋಡ ಸರಿದು ಹೋದವು, ಮಳೆಯ ಸುರಿದು ಬೆಳೆಯ ಬೆಳೆದು, ಮಳೆಯ ಸುರಿದು ಬೆಳೆಯ ಬೆಳೆದು, ನೆಲದೊಳೆಲ್ಲು ಹಸಿರು ದೀಪ ಬಿಳಿಯ ಹಾಯಿ ದೋಣಿಯೊಳಗೆ ತೇಲಿ ಹೋದವು, ತೇಲಿ ಹೋದವು, ತೇಲಿ ಹೋದವು. ಇದನ್ನ ಅವ್ರು ಯಾವಾಗ ಕಂಪೋಸ್ ಮಾಡಿದ್ದು ಗೊತ್ತಾ? ಅವರು ಡಿಗ್ರಿಯಲ್ಲಿ ಓದಬೇಕಾದ್ರೆ, ಸ್ಟೂಡೆಂಟ್ ಆಗಿ. ಸರ್ ಏನು ಓದಿದ್ರು? ನ್ಯಾಷನಲ್ ಕಾಲೇಜು ಜಯನಗರ. ಅವರು BA ಮಾಡಿದ್ರು. BA ನ್ಯಾಷನಲ್ ಕಾಲೇಜಲ್ಲೇ ಮಾಡಿದ್ದವರು. ಆಕ್ಟರ್, ಸಿಂಗರ್, ಕಂಪೋಸರ್, ಇನ್ನೇನೇನೇನೇನೋ ಏನು ಬೇಕಾದ್ರೂ ಹಾಕೊಳ್ಳಿ, ಅವ್ರು ಅದಕ್ಕೆ ರೆಡಿ. ಬಟ್ ನನ್ನನ್ನು ಕೇಳಿದರೆ ಮನುಷ್ಯ ಒಳ್ಳೆ ಮನಸ್ಸು, ಒಂದು ಒಳ್ಳೆ ಮನುಷ್ಯನಿಗೆ ಏನು ಕ್ವಾಲಿಟಿ ಇರಬೇಕು ಅದಿತ್ತು. ದುರಾಂಕರ ಅಂದರೆ ಗೊತ್ತೇ ಇಲ್ಲ, ಈಗೋ ಗೊತ್ತಿಲ್ಲ, ತಾರತಮ್ಯ ಗೊತ್ತಿಲ್ಲ, ಎಲ್ಲರೂ ಸಮಾನ, ಎಲ್ಲರೂ ಸಮಾನತೆ, ಎಲ್ಲರೂ ನನ್ನತ್ತ ಇರಬೇಕು ಅಂತ ಕೆಲವರೆಲ್ಲ ಭಾಷಣ ಮಾಡ್ತಾರಲ್ಲ, ಅವ್ರು ಹಂಗಿದ್ದು ತೋರಿಸಿದ್ರು. ಎಲ್ಲರೂ ನನ್ನತ್ತ ಇರಬೇಕು. ಯಾರು ತುಂಬ ಜನ ಈ ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ, ಹೇಳ್ತೀನಿ, ಬಹಳಷ್ಟು ಜನ ರಾಜು ಅನಂತ ಸ್ವಾಮಿ ಅಂದಿದ ತಕ್ಷಣ ಎಂಥ ಅದ್ಭುತ ಅಲ್ವಾ ಅಂತ ಹೇಳ್ತಾರೆ. ಜೊತೆಗೆ ಇನ್ನೊಂದು ಕ್ಲಾಸ್ ಆ್ಯಡ್ ಮಾಡ್ತಾರೆ. ಡ್ರಿಂಕ್ಸ್ ಮಾಡ್ತಾ ಇದ್ರಲ್ವ ಅವರು. ನೀವು ಮಾಡಲ್ವಾ? ನೀವು ಡ್ರಿಂಕ್ಸ್ ಮಾಡಲ್ವಾ? ಮಾಡ್ತೀರಾ? ನೀವು ಮಾಡ್ತೀರಾ? ಎಲ್ಲರೂ ಮಾಡ್ತಾರೆ ಆಲ್ಮೋಸ್ಟ್ ಇವಾಗ. ಯಾಕೆ ಅವ್ರನ್ನ ಮಾತ್ರ ಪಾಯಿಂಟ್ ಔಟ್ ಮಾಡ್ತೀರಾ? ಅದೇ ನಮ್ಮ ಜನಗಳೇ ಅಷ್ಟು ಸರ್. ಇವಾಗ ಅವರಲ್ಲಿ ಇದು ಒಳ್ಳೇದು ಯಾರು ಇವೆಲ್ಲ ಯಾರು ಗೊತ್ತಿಲ್ಲ, ಅವ್ರು ಕುಡಿದ್ರು ಅಂತ ದಯವಿಟ್ಟು ಯಾರೋ ಬಗ್ಗೆ ಆ ಥರ ಈ ಮೂಲಕ ಮಾಧ್ಯಮದ ಮೂಲಕ ರಾಜು ಸರದ್ದು ಅದ್ಭುತ ಪ್ರತಿಭೆ ಅದು. ಅವ್ರು ಕುಡಿತಾರೆ ಮತ್ತುಡಿ ಎಲ್ಲರೂ ಕುಡಿತಾರೆ. ಯಾರು ಕುಡಿಯ ಬಿಲ್ ಕ್ಲಿಯರ್ಸ್ ಕುಡಿಯಲ್ವಾ? ದೊಡ್ಡ ದೊಡ್ಡ ಶ್ರೀಮಂತಗಳು ಕುಡಿಯಲ್ವಾ? ಯಾರು ಎಲ್ಲರೂ ಎಕನಾಮಿಕಲಿ ಬ್ಯಾಕ್ವರ್ಡಿಂದ ಹಿಡಿದು ಶ್ರೀಮಂತರು ಅಂಬಾನಿ ಅಡಾನಿವರೆಗೂ ಎಲ್ಲರೂ ತಗೋತಾರೆ. ಇಟ್ ಹ್ಯಾಸ್ ಬಿಕಮ್ ಅ ಪಾರ್ಟ್ ಆಫ್ ಲೈಫ್. ಅವರು ಹಾಡು ಕೇಳಿ, ಅವರು ಮಾಡಿರೋ ಒಳ್ಳೆ, ಅವ್ರು ಕೊಟ್ಟಿರೋ ಸುಗಮ ಸಂಗೀತ ಕ್ಷೇತ್ರಕ್ಕೆ ಕೊಡುಗೆ ಅದ್ರ ಬಗ್ಗೆ ಮಾತಾಡಿ ಅಂತ ಇದ್ರ ಮುಖಾಂತರ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಯಾಕೆ ಬೇಕು? ಇವಾಗ ಚಟ ಎಲ್ಲ ಮನುಷ್ಯರಿಗೂ ಇರುತ್ತೆ. ಅವ್ರ ಆ ಚಟಕ್ಕಿನ ಮೀರಿ ಬದುಕಿ ತೋರಿಸಿದ್ದಾರೆ, ಚಟಕ್ಕಿನ ಮೀರಿ ಸಾಧನೆ ಮಾಡಿ ತೋರಿಸಿದ್ದಾರೆ. ಯಾಕೆ ಅದನ್ನ ಕೊಂಡಾಡಲ್ಲ ನೀವು? ಅನ್ನೋದೊಂದು ನಮ್ಗೆ ನೋವಿದೆ. ನಮ್ಗೆ ರೈಟ್ಸ್ ಇದೆ ಸರ್. ನಮ್ಮ ಹುಡುಗರ ಬಗ್ಗೆ ಮಾತಾಡ್ಬಿಟ್ಟು ಹೌದು, ಅದನ್ನ ಹೇಳ್ತಾರೆ, ರೈಟ್ಸ್ ಇದೆ ನಮ್ಗೆ. ಕರೆಕ್ಟಾ? ಖಂಡಿತ ರೈಟ್ಸ್ ಇದೆ ನಮ್ಗೆ, ಮಾತಾಡ್ಬೇಡಿ. ನಾವು ಬಿಟ್ರೆ ಇನ್ಯಾರು ಮಾತಾಡ್ತಾರೆ? ತುಂಬಾ ಜನ ಇದು ನೋವಿನ ಸಂಗತಿ. ಯಾಕಂದ್ರೆ ಯಾಕೆಲ್ರು ಅವ್ರ ಚಟದ ಬಗ್ಗೆ ಮಾತಾಡ್ಬೇಕು? ಎಷ್ಟೋ ಜನ ಕುಡ್ದಿರೋರು 90 ವರ್ಷದವರೆಗೂ ಬದುಕಿರೋರು ಇದ್ದಾರೆ ಅಲ್ವಾ? ಅದರಿಂದಾನೇ ಒಬ್ಬ ಮನುಷ್ಯ ಹಿಂಗೆ ಆಗಬೇಕು ಅಂತ ಇಲ್ಲ. ದುರಂತ ಏನು ಮಾಡೋಕ್ಕಾಗಲ್ಲ. ಎಸ್ಪೆಷಲಿ ಅಂದರೆ ದೂರೋಕೆ ಅಥವಾ ಅವ್ರನ್ನ ಕಾಲಿಗೆ ಮಾತಾಡ್ತಾರೆ ಅನ್ನೋಕ್ಕಿಂತಲೂ ಇಂಥ ಒಳ್ಳೆ ಪ್ರತಿಭಾವಂತ ಇಷ್ಟು ಬೇಗ ಹೋದ್ರಲ್ಲ ನಾವು ನೋವಿನ ಮಾತಾಡ್ತಾರೆ ನಾವು ಬಹುಶಃ ಕೆಲವರು. ಸರ್ ನೋವಿಂದ ಮಾತಾಡೋರು ಕುಡಿದು ಸೆತ್ತ ಅಂತ ಯಾರು ಹೇಳಲ್ಲ. ಹಿಂಗೆ ಮಾತಾಡಲ್ಲ. ನಾವು ಕಳ್ಕೊಂಡಲ್ಲ. ಹಾಂ, ಸ್ಪೆಸಿಫಿಕ್ ಆಗಿ ಏನು ಅಂತ ಕೇಳಬೇಕು. ಸರಿ, ಇವಾಗ ಕುಡಿದ್ರೆ ಸತ್ತೋಗಿದ್ರೆ ಏನು ಮಾಡ್ತಿದ್ರೆ? ಕರೆಕ್ಟ್. ಬಹುಶಃ ಕುಡಿದೇ ಇರೋರು ಎಷ್ಟೋ ಜನ ಸತ್ಯ ಆ ಥರ ಯಾರು ಸತ್ತಿಲ್ವಾ? ಇವಾಗ ನಮ್ಮ ಅಪ್ಪು ಅವರು ಏನಾಯ್ತು ಅವ್ರಿಗೆ? ಯಾರು ಪ್ರೆಡಿಕ್ಟ್ ಮಾಡಿಲ್ಲ ಅವ್ರಿಗೆ ಹೀಗಾಗತ್ತೆ ಅಂತ ಅಲ್ವಾ? ಏನು ಮಾಡೋಕ್ಕಾಗಲ್ಲ. 35 ತುಂಬಿತ್ತು, 36ಕ್ಕೆ ಬಿದ್ದಿತ್ತು. ಅಂದರೆ ಅವರು 36 ವರ್ಷದಲ್ಲಿ 56 ವರ್ಷಕ್ಕೆ ಬೇಕಾದಷ್ಟು ಒಂದು ಸಾಧನೆಯನ್ನು ಮಾಡಿ ಕೊಟ್ಟು ಹೋಗಿದ್ದಾರಲ್ಲ. ಅದನ್ನ ನಾವು ಉಳಿಸ್ಕೊಂಡು ಸಾಕಾಗಿದೆ. ಅದನ್ನ ಯಾರು ಮಾಡ್ತಾ ಇಲ್ಲ. ಅದನ್ನ ಮಾಡಬೇಕು ಅನ್ನೋದು. ತೀರ್ಕೊಂಡಿದ್ದೇವೆ. ಹೆಲ್ತ್ ಇಶ್ಯೂಸೇ, ಲಿವರ್ ಸಿರೋಸಿಸೇ ಆಯಿತು ಅವ್ರಿಗೆ. ಬಟ್ ಓಕೆ, ಆ ನೆಗೆಟಿವನ್ನು ಬಿಟ್ಟು ಬಿಡಿ. ಇವಾಗ ಸರಿ ಅಷ್ಟು ಮಾತಾಡ್ತಿರಲ್ಲ, ಅವ್ರು ಹಿಂಗೆ ಮಾಡ್ಕೊಂಡಿದ್ರಿಂದ ಹೀಗಾಯಿತು ಅಂತಿರಲ್ಲ,
ಅವ್ರ ಕಂಪೋಸಿಷನ್ಸಲ್ಲಿ ಎಷ್ಟು ಹಾಡುಗಳು ನಿಮಗೆ ಗೊತ್ತು, ಎಷ್ಟು ಕೇಳಿದ್ದೀರಾ, ಅದನ್ನು ನೀವು ಎಷ್ಟು ಪ್ರಚಾರಗೊಳಿಸ್ತಾ ಇದ್ದೀರಾ, ಎಷ್ಟು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಆ ಕಲಾವಿದನನ್ನು. ಸೊ ನಿಮಗೆ ಯಾರು ಅಧಿಕಾರ ಕೊಟ್ಟಿದ್ದು ಅದನ್ನು ಮಾತಾಡೋದಕ್ಕೆ? ಇಟ್ಸ್ ವೆರಿ ಹರ್ಟ್ಫುಲ್ ಟು ಸೇ. ಕೆಲವು ಮೀಡಿಯಾದವರೇ ಅವರನ್ನು ನೆಗೆಟಿವ್ ಲೈಟಲ್ಲಿ ತೋರಿಸಿದ್ದುಂಟು. ಐ ವಿಲ್ ನಾಟ್ ಸ್ಪೆಸಿಫೈ ಅದು ಯಾವ ಚಾನಲ್ ಏನು ಸ್ಪೆಸಿಫೈ ಮಾಡಲ್ಲ. ಬಟ್ ಕೆಲವು ನ್ಯೂಸ್ ಸೆಗ್ಮೆಂಟ್ಗಳನ್ನು ಕೂಡ ಅವ್ರ ಬಗ್ಗೆ ಮಾಡಿದ್ದುಂಟು. ನಾವು ನೋಡಿ ದುಃಖ ಪಟ್ಟಿದ್ದೀವಿ. ಎಷ್ಟು ಕೀಳಾಗುತ್ತೋ ಆ ಥರ ಕೀಳಾಗಿ ಮಾತಾಡಿ ಒಂದು TRP ಗೇನ್ ಮಾಡ್ಕೊಳ್ಳೋ ಅವಶ್ಯಕತೆ ಇದೆ ಅವ್ರಿಗೆ. ಬೇರೆ ಒಳ್ಳೇದನ್ನ ಇಟ್ಕೊಂಡು ಮಾಡಿ. ರಿಯಾಲಿಟಿ ಶೋ ಅನ್ನೋ ಒಂದು ಕಾನ್ಸೆಪ್ಟ್, ಎದೆ ತುಂಬಿ ಹಾಡುವೇನು ಫಾರ್ಮ್ಯಾಟ್ ಸ್ವಲ್ಪ ಬೇರೆ. ಅದು ಪ್ರಾಪರ್ ರಿಯಾಲಿಟಿ ಶೋ ಅನ್ನೋ ಫಾರ್ಮ್ಯಾಟನ್ನು ಹೆಸರಿಸೋದು ಬೇಡ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ರಿಯಾಲಿಟಿ ಶೋ ಫಾರ್ಮ್ಯಾಟನ್ನು ಕರ್ನಾಟಕಕ್ಕೆ, ಕನ್ನಡ ಜನತೆಗೆ ತಂದಂಥವರು ರಾಜು ಅನಂತ ಸ್ವಾಮಿ. ಇದನ್ನು ಕಣ್ಣಾರೆ ನೋಡಿದವರು ನಾವು, ಜೊತೆಗೆ ಕೆಲಸ ಮಾಡಿದವ್ರು ನಾವು. ಅಲ್ಲ, ಮೊದಲ ರಿಯಾಲಿಟಿ ಶೋ ಅವರೇ ತಂದಿದ್ದು. ಗುಣಗಾನ ಅಂತ ಒಂದು ಪ್ರಾಜೆಕ್ಟ್ ಬಂತು, ಅದೆಲ್ಲ ಯಾರು ಮಾಡಿದ್ದು ಫಸ್ಟ್? ಟೈಟಲ್ಸ್ ಬೇಡ ನಮಗೆ, ಯಾವ ಟೈಟಲ್ಸು ಬೇಡ. ಅದೇ ಇವಾಗ ಈ ರಿಯಾಲಿಟಿ ಶೋ ಫಾರ್ಮ್ಯಾಟ್ ಅನ್ನೋದನ್ನು ಒಂದು ಪರ್ಟಿಕ್ಯುಲರ್ ಚಾನಲ್ಗೆ ತೊಗೊಂಡು ಹೋಗಿ ಅದನ್ನು ಸಕ್ಸಸ್ಫುಲ್ ಮಾಡಿಕೊಂಡು ಆ MOUನ ತೊಗೊಂಡು ಬಂದು ಖುಷಿಯಾಗಿ ಅವ್ರು ಸಂಭ್ರಮಿಸಿದ್ದು ನನ್ನ ಕಣ್ಣು ಮುಂದೆ ಇವತ್ತಿಗೂ ಇದೆ. ನೋಡಿ ಇವಾಗ ನಾನು ಏನು ಮಾಡ್ತೀನಿ ಅಂತ ಎಲ್ಲ ಕ್ಷೇತ್ರದಲ್ಲಿ ಹೊಸದಾಗತ್ತೆ ಅವ್ರಿಗೆ. ಆ ಕಣ್ಣುಗಳಲ್ಲಿ ಅದೆಷ್ಟು ಕನಸುಗಳಿದ್ವೋ ಗೊತ್ತಾ, ಅಷ್ಟು ಕನಸುಗಳು. ಕ್ಷೇತ್ರಕ್ಕೆ ನಾನು ಈ ಥರ ಒಳ್ಳೇದು ಮಾಡ್ಬೋದು, ಆ ಥರ ಒಳ್ಳೇದು ಮಾಡಬಹುದು, ಹೊಸ ಪ್ರತಿಭೆಗಳನ್ನು ತರಬಹುದು, ತುಂಬ ಕನಸು ಕಂಡ್ರು ಅವರು. ಆ MOU ತೊಗೊಂಡು ಬಂದಿದ್ದ ದಿವಸ ಅವ್ರು ಸಂಭ್ರಮಿಸಿದ್ದಿದೆಯಲ್ಲ, ಇವತ್ತಿಗೂ ನಮ್ಗದು ಕಾಡುತ್ತೆ. ಏನೇನೋ ಸಾಧನೆ ಮಾಡಬೇಕು ಅಂದ್ಕೊಂಡ್ರು. ನಾವೆಲ್ಲ ಒಂದು ಕುಟುಂಬ ಕಂಡ್ರು, ಒಬ್ಬರ ಮೇಲೆ ಒಬ್ಬರು ಜಿದ್ದು ಸಾಧಿಸ್ಕೊಂಡು ಏನು ಪ್ರಯೋಜನ ಇಲ್ಲ. ನಾವೆಲ್ಲರೂ ಒಂದು ಕುಟುಂಬ. ಕ್ಷೇತ್ರ ಬೆಳಿಬೇಕು, ನಾನು ಬೆಳಿಬೇಕು ಅಥವಾ ಇನ್ನೊಬ್ಬ ಬೆಳಿಬೇಕು ಅನ್ನೋದು ಇರಬಾರ್ದು. ನೀವೆಲ್ಲರೂ ಸೇರ್ಕೊಂಡು ಕ್ಷೇತ್ರ ಬೆಳೆಸಿ, ಅದೇ ಕರೆಕ್ಟು ಅಂತ ಹೇಳೋರು. ಅದೇ ತಾನೇ ನಿಜ, ಸತ್ಯ ಅಲ್ವಾ ಅದು? ಹೌದು, ಹೌದು. 16 ವರ್ಷ ಆಯ್ತು. 2009 ಜನವರಿ 17. ಇಲ್ಲ. ಮೈಸೂರು 4 ಜನ ಮಕ್ಕಳು. ಮೊದಲನೆಯವರು ಸವಿತಾ ಅನಂತ್ ಅಂತ. ಅವರು ಬ್ಯಾಂಕಲ್ಲಿ ಕೆಲಸ ಮಾಡಿ ಇವಾಗ ನಿವೃತ್ತಿ ಆಗಿದ್ದಾರೆ. ಎರಡನೇ ಅವರು ಸುನೀತಾ ಅನಂತ ಸ್ವಾಮಿ. ಅವರು ಅದ್ಭುತವಾದ ಸಂಗೀತಗಾತಿ, ಸಂಯೋಜಕಿ, ತುಂಬ ಚೆನ್ನಾಗಿ ಹಾಡ್ತಾರೆ, ಹಲವಾರು ವಾದ್ಯಗಳನ್ನು ನುಡಿಸ್ತಾರೆ. ಆಮೇಲೆ ರಾಜು ಅನಂತ ಸ್ವಾಮಿ. ಕೊನೆಯವರು ಅನಿತಾ ಅನಂತ ಸ್ವಾಮಿ. ಅವರು ಕೂಡ ಗಾಯಕಿ, ಅದ್ಭುತವಾಗಿ ಹಾಡ್ತಾರೆ ಅವರು. ಅನಿತಾ ಅನಂತ ಸ್ವಾಮಿ ಮತ್ತು ಸುನೀತಾ ಅನಂತ ಸ್ವಾಮಿ ಇಬ್ಬರು US ಅಲ್ಲಿದ್ದಾರೆ. ಸೊ ಅವರ ಕುಟುಂಬದ ಪರವಾಗೂ ನಾನು ಹೇಳ್ತಾ ಇದ್ದೀನಿ, ಅವ್ರಿಗೆಷ್ಟು ನೋವಿರುತ್ತೆ, ಆ ತಾಯಿಗೆ ಎಷ್ಟು ನೋವಾಗತ್ತೆ ಅಲ್ವಾ? ತನ್ನ ಮಗನ ಬಗ್ಗೆ 4 ಜನ ಈ ಥರ ಮಾತಾಡ್ತಾರೆ ಅಂದರೆ ಆ ತಾಯಿ ಅವ್ರ ಕಿವಿಯಾರೆ ಅದನ್ನು ಹೇಗೆ ಕೇಳಿಸ್ಕೊತಾರೆ ಅಲ್ವಾ? ಎಷ್ಟು ಜನ ಅದ್ರ ಬಗ್ಗೆ ಯೋಚನೆ ಮಾಡಿದ್ದಾರೆ? ಅವ್ರದ್ದು ಸುಮಾರು ಒಂದು 250-300 ಹಾಡುಗಳಿದೆ. ಬೆಳದಿಂಗಳ್ ರಾತ್ರಿಲಿ ಚೋರಿ ಅದು ಅವ್ರದ್ದೇ. ಇದಕ್ಕೆ ಮುಂಚೆ ಹೇಳಿದ್ರು ಎಂಡ ಮುಟ್ಟಾಗ್ಲೆಲ್ಲ ನನಗೆ, ಅದು ಅವ್ರದ್ದೇ. ಆಮೇಲೆ ತುಂಗೆ ದಡದಲ್ಲಿ ಕೇಳಿದ್ರ, ಹೊಂಗೆ ನೆರಳಲ್ಲಿ ಹರಟೆ ಹೊಡೆಯಬೇಕು, ಹರಟೆ ಹೊಡೆಯಬೇಕು, ಅವ್ರದ್ದೇ. ಆಮೇಲೆ ಇನ್ಯಾವ್ದು ಬೇಕು ನಿಮಗೆ? ಮಾಧವ ನಿನ್ನ ಕೊರಳಿನ ಭಾವವ ಉಲಿಯುವ ಕೊಳಲಿನ ಬಿದಿರಾಗುವೆನ, ಅವ್ರದ್ದೇ. ಆಮೇಲೆ ಮನಸ್ಸಿನಾಳ ಕಿಳಿದು ನಿಂತ ಶಾಂತ ಮಧುರ ದನಿಗಳೇ, ಈ ಹಾಡು ಅವ್ರು 16ನೇ ವರ್ಷದಲ್ಲಿ ಕಂಪೋಸ್ ಮಾಡಿರೋದು. ಅವ್ರು ಚಿಕ್ಕ ಹುಡುಗ ಆಗಿದ್ದಾಗಿಂದ ಸಂಗೀತದ ಒಡನಾಟ ಇದೆ. ಅವರು ಮ್ಯಾಂಡೋಲಿನ್ ನುಡಿಸ್ತಾರೆ, ಹಾರ್ಮೋನಿಯಂ ಔತ ನುಡಿಸೋರು ಇನ್ನೊಬ್ರಿಲ್ಲ, ತಬಲಾ ನುಡಿಸ್ತಾರೆ, ಗಿಟಾರ್ ನುಡಿಸ್ತಾರೆ, ಫ್ಲೂಟ್ ನುಡಿಸ್ತಾರೆ. ನೀವು ಯಾವ ಇನ್ಸ್ಟ್ರೂಮೆಂಟ್ ಬೇಕು ಅನ್ನಿ ಅದನ್ನ ನುಡಿಸ್ತಾರೆ. 2 ಫಿಲಂ ಮಾಡಿದ್ದಾರೆ, ಒಂದು ಶಿವನನ್ ಮಾಡಿದ್ದಾರೆ, ಇನ್ನೊಂದು ಸುದ್ದಿ ಫಿಲಂ ಮಾಡಿದ್ದಾರೆ. 2 ಸಾಂಗ್ ಯಾವ
ಇದು ಊರ ಕಣ್ಣು ಯಾರ ಕಣ್ಣು ಮಾರಿ ಕಣ್ಣು ಹೋರಿ ಕಣ್ಣು ಯಾವ ಮಸಣಿ ಕಣ್ಣು ಬಿತ್ತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ. ಇದು ಸುದೀಪ್ ಅವ್ರ ಫಿಲಮ್ದು ಹಾಡಿದ್ದು. ಪ್ಲೇಬ್ಯಾಕೂ ಮಾಡಿದ್ದಾರೆ ಅನ್ನೋದಕ್ಕೆ. ಇಲ್ಲ ಅವರೇ ಹಾಡಿರೋದು. ಆಮೇಲೆ ಸೋನು ಕಕ್ಕರ್. ಇದು ನಾನು ಒತ್ತಾರೆ ಎದ್ಬಿಟ್ಟು ನಿನ್ ಮಾರೆ ನೋಡ್ಬಿಟ್ಟು ಕೈ ಜೋಡಿಸಿ ನಿಲ್ತೀನಿ ಕಣ್ಣಿ, ಬೇಗ ಬೆಡ್ ಕಾಫಿ ತಂದ್ಬಿಟ್ಟು ನಿನ್ ಕಾಲ ಒತ್ಬಿಟ್ಟು ಬಗ್ಸಿ ಕೊಡ್ತೀನಿ ಕಣೆ. ಇನ್ಫ್ಯಾಕ್ಟ್ ಈ ಹಾಡು ಅವರದ್ದೇ ಕಾಲರ್ ಟ್ಯೂನ್ ಆಗಿತ್ತು. ಅವ್ರಿಗೆ ಫೋನ್ ಮಾಡಿದ್ರೆ ಆ ಹಾಡೇ ಬರೋದು. ಆಮೇಲೆ ರಾಜು ಸರ್ ಇದ್ ಕಡೆ ನಗು ನಗು ಈ ಕಡೆ ರಾಜು ಸರ್. ಸ್ವಲ್ಪ ಪೊಲೀಸ್ ಜೋಕ್ಸ್ ಚೆನ್ನಾಗಿ ಮಾಡೋರು, ಎಲ್ಲಾ ತರ ಜೋಕ್ಸ್ ಮಾಡೋರು. ಬಟ್ ಅವು ಅದೇ ಹೊಟ್ಟೆ ನೋವು ಬರ್ತಾ ಇತ್ತು, ಆದ್ರೆ ಯಾರಿಗೂ ನೋವು ಉಂಟಾಗ್ತಾ ಇರ್ಲಿಲ್ಲ ಅವ್ರ ಜೋಕ್ಸ್ ಇಂದ. ಅದು ಮುಖ್ಯ ಅಲ್ವಾ? ಅವ್ರು ಯಾರಾದ್ರೂ ಕಾಲ್ ಹೇಳಿದ್ರು ಅವರು ನಗೋರು, ಇನ್ನೊಬ್ರು ನಗೋರು, ಕಾಲ್ ಎಳಿಸ್ಕೊಂಡಿರೋರು ನಗೋರು. ಕಾಲ್ ಎಳಿಸ್ಕೊಂಡು ಬೇಜಾರಾಗ್ತಾ ಇರ್ಲಿಲ್ಲ. ಒಂದು ಇನ್ಸಿಡೆಂಟ್ ಅದು ನೆನಪಿದೆಯಾ? ತುಂಬಾ ಇದೆ ಸರ್. ನೆನಪಿದೆಯಾ? ಆಕ್ಚುಲಿ ಒಂದ್ಸರಿ ನಾನು ರಾಜು ಸರ್ ಇಬ್ಬರೇ ಹೋಗ್ತಾ ಇದ್ವಿ. ಬಂದ ಎಷ್ಟು ಕಾಲ ಹತ್ರ ಹಿಂಗೆ ಬಂದ್ವಿ. ಇದು ನಿಜವಾಗ್ಲೂ ನಡೆದಿರೋದು ಘಟನೆ. ಬರ್ತಾ ಇದ್ವಿ, ಹಿಂಗೆ ಹಂಗೋ ಮಗ ಹಿಂಗೋ ಮಗ ಅಂದ್ಬಿಟ್ಟು ಮಾತಾಡ್ಕೊಂಡು ಬರ್ತಾ ಇರೋ ಹತ್ರ ಯಾರೋ ಒಬ್ಬ ಬಂದ. ಬಂದ್ಬಿಟ್ಟು ಸರ್ ಅಂದ ಹಿಂದಿಯಲ್ಲಿ, ಕ್ಯಾ ಮುझे ಜಯನಗರ 4 लाख जाना है, ಜಯನಗರ 4 लाख जाना. ತಂದೆ ಮಾತ್ರವೇ ನೀವು ಗುರುವು ಸುಗಮ ಗೀತಾಚಾರ್ಯರು, ಬನ್ನಿ ಹರಸಿರಿ ತಂದೆ ಆಸೀನರಾಗಿರಿ ಮುಂದೆ, ನಿಮ್ಮ ಪ್ರೀತಿಗೆ ಹಾಡುವೆ, ನಿಮ್ಮ ಪ್ರೀತಿಗೆ ಹಾಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ, ಬನ್ನಿ ಹರಸಿರಿ ತಂದೆಯೇ ಆಸೀನರಾಗಿರಿ ಮುಂದೆ. ಕಲಾವಿದರಿಗೆ ಕಮಿಟ್ಮೆಂಟ್ ತುಂಬ ಇಂಪಾರ್ಟೆಂಟ್ ಆಗೋದು ಸರ್. ಇವಾಗ ಬೈ ಚಾನ್ಸು ತುಂಬ ಜನ ಒಳ್ಳೆ ಕಲಾವಿದರು ಈ IT ಎಲ್ಲೋ ಒಂದು ಆಫೀಸಿಗೆ ಸೇರ್ಕೊಂಡೆ ಅಂದ್ಕೊಳ್ಳಿ, ನನಗೆ ಅಲ್ಲಿನ ಜವಾಬ್ದಾರಿ ಇದ್ದೇ ಇರುತ್ತೆ. ಇವಾಗ ನಾನು ಬೆಳಿಗ್ಗೆ 10 ಗಂಟೆಗೆ ಹೋಗ್ಬಿಟ್ಟು 5 ಗಂಟೆಗೆ ಹೋಗಿ ಕೆಲಸ ಮಾಡಲೇಬೇಕು. ಇವಾಗ ನಾನು 5 ಗಂಟೆ ಇವಾಗ ಯಾವುದೋ ಒಂದು ಕಾರ್ಯಕ್ರಮ ಬರುತ್ತೆ, ಅವ್ರು 4 ಗಂಟೆಗೆ ಬಾ ಅಂತಾರೆ, 4 ಕಾರ್ಯಕ್ರಮಕ್ಕೆ ಹೋಗೋಕ್ಕಾಗಲ್ಲ. ಸೊ ಕಾರ್ಯಕ್ರಮ ಬಿಡಬೇಕು ನಾನು. ಸೊ ಅದ್ರ ಎಷ್ಟು ಕಾರ್ಯಕ್ರಮಗಳು ಬಿಡ್ತೀರಾ? ಇಲ್ಲ ಮಾಡಿದ್ರೆ ಅದನ್ನು ಮಾಡಬೇಕು ಅಥವಾ ಇದನ್ನು ಮಾಡಬೇಕು, ಆ ಥರ. ಸೊ ಅಂಥದ್ರಲ್ಲಿ ನಾನು ಇದನ್ನು ಆರಿಸ್ಕೊಂಡೆ. ಬಟ್ ದೊಡ್ಡವರೊಂದು ಮಾತು ಹೇಳ್ತಾರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗಲ್ವ ಅಂತಲ್ಲ, ಆ ಥರ ಕಲೆಗೆ ಸಾವಿಲ್ಲ, ಕಲಾವಿದನಿಗೆ ಸುಖವಿಲ್ಲ, ಅದು ಸತ್ಯ. ಅದಕ್ಕೆ ಚಿನ್ನ ಚಿತ್ರ ಬೆಳ್ಳಿ ಕಟ್ಟು ಬಂಗಾರ ಬಣ್ಣದ ರೂಪ, ಚಿನ್ನ ಬೆಳ್ಳಿ ಸೇರ್ಕೊಂಡ್ ಹಾಗೈತ್ ನನ್ ಗಂಗೆ ರೂಪ. ಚಿನ್ನ ಚಿತ್ರ ಬೆಳ್ಳಿ ಕಟ್ಟು ಬಂಗಾರ ಬಣ್ಣದ ರೂಪ, ಚಿನ್ನ ಬೆಳ್ಳಿ ಸೇರ್ಕೊಂಡ್ ಹಾಗೈತ್ ನನ್ ಗಂಗೆ ರೂಪ. ಜೋಡಿ ಚಂದ್ರ ಭೂಮಿಗ್ ಬಂದಂಗ್, ಜೋಡಿ ಚಂದ್ರ ಭೂಮಿಗ್ ಬಂದಂಗ್ ಐತೆ ಅವಳೆರಡು ಕಣ್ಣು. ದುಂಡುಂಡಂಗ್ ಮೈ ತುಂಬ್ಕೊಂಡೋಳ್ ನಂಗದ ನಿಂಬೆ ಹಣ್ಣು, ದುಂಡುಂಡಂಗ್ ಮೈ ತುಂಬ್ಕೊಂಡೋಳ್ ನಂಗದ ನಿಂಬೆ ಹಣ್ಣು. ನೀವ್ ಹಾಡ್ಬೇಕು. ನಂಗಂಗಿ ರೂಪ ಬಂಗಾರ ಬಣ್ಣದ ರೂಪ, ನಂಗಂಗಿ ರೂಪ ಬಂಗಾರ ಬಣ್ಣದ ರೂಪ. ನಾನು ಮತ್ತೆ ನಮ್ಮ ಕೆಲಸದ ಒತ್ತಡದ ಮಧ್ಯೆ ಸಂಕಲನ ಮಾಡ್ತಿರ್ಬೇಕಾದ್ರೆ ಅಥವಾ ಇನ್ನೊಂದು ಯಾವುದೋ ಆದಾಗ ತುಂಬ ಮತ್ತೆ ಕೇಳೋ ಹಾಡು ಯಾವುದು ಅಂತಂದರೆ ETV ಅವರು ಹಿಂದೆ ಮಾಡಿದಂತಹ ಒಂದು ಕಾರ್ಯಕ್ರಮ, ವೇದಿಕೆ ಕಾರ್ಯಕ್ರಮ. ಅದು TVಗೆ ರೆಕಾರ್ಡ್ ಮಾಡಿದ್ರು ಅದನ್ನು. ಅಲ್ಲಿ ನಮ್ಮ ಕಾರ್ತಿಕ್ ಅವರಿದ್ದರು, ನಿಮ್ಮನ್ನು ನಾನು ಗಮನಿಸಲಿಲ್ಲ ಅದರಲ್ಲಿ. 4 ತಂತಿ ಬೇಂದ್ರೆಯವರ 4 ತಂತಿ ಹಾಡಿತ್ತಲ್ಲ, ಅದು ಆ ಕವನ ಇತ್ತಲ್ಲ, ಅದನ್ನು ಎಷ್ಟು ಚೆನ್ನಾಗಿ ನಮ್ಮ ರಾಜ ಆನಂದ ಸ್ವಾಮಿ ಅವರು ಹಾಡೋರು, ಹಿನ್ನೆಲೆಯಲ್ಲಿ ನಮ್ಮ ಕಾರ್ತಿಕೆಲ್ಲ ಇರ್ತಿದ್ರು. ಅದು ಕೇಳಿದಾಗೆ ಅವ್ರ ಬಾಯಲ್ಲಿ ಪದಗಳು ಬೇಂದ್ರೆ ಇವರ ಕಂಠಕ್ಕೋಸ್ಕರನೇ ಬರೆದ್ರ ಅಂತ ಅನ್ನೋಷ್ಟು ಚೆನ್ನಾಗಿ ಪ್ರತಿ ಅಕ್ಷರದ ಅರ್ಥವನ್ನು ಹೊರಡಿಸುವಂತಹ
ಅಪ್ರತಿಮ ಕಲಾವಿದ ನಮ್ಮ ರಾಜು ಅನಂತ ಸ್ವಾಮಿಯವರು. ಅವರ ತಂದೆ ಬಗ್ಗೆ ನಾನು ಹೇಳೋಷ್ಟು ಯೋಗ್ಯತೆ ಇಲ್ಲ, ಅವ್ರ ಕಾಲು ಧೂಳಷ್ಟು ಇಲ್ಲ ನಾವು ಯಾರೂ. ರಾಜವ್ರ ಬಗ್ಗೆ ಮಾತಾಡೋಷ್ಟು ನಮ್ಗೆ ಯೋಗ್ಯತೆ ಇಲ್ಲ. ಆದರೆ ಇದೊಂದು ಅವಕಾಶ ಸಿಕ್ಕಿದೆಯಲ್ಲ ನಮಗೆ, ಇಂಥ ಅವರ ಸಹಪಾಠಿಗಳ ಜೊತೆಗೆ ಅಥವಾ ಶಿಷ್ಯಂದ್ರ ಜೊತೆಗೆ ಮಾತನಾಡುವಂಥ ಅವಕಾಶ, ಅದೇ ನಮಗೆ ಈ ಜನ್ಮದ ಪುಣ್ಯ. ಧನ್ಯವಾದ ಕಾರ್ತಿಕ್ ಅವ್ರಿಗೂ ಮಧು ಅವ್ರಿಗೂ. ಈ ಸೋದರ ಸೋದರಿ ಜೋಡಿಗೆ ಶುಭವಾಗಲಿ, ನಾಲ್ಕು ತಂತಿ ಸಂಗೀತ ಶಾಲೆಗೂ ಶುಭವಾಗಲಿ. ಯಾಕಂದರೆ ಎಷ್ಟು ಅದ್ಭುತವಾದ ಸಂಗೀತ ಲೋಕ. ನೋಡಿ, ನಾವು ಯಾವುದೋ ಒಂದು ಹಾಡನ್ನು ಕೇಳಿರ್ತೀವಿ, ಆದರೆ ಅದ್ರ ಹಿಂದಿನ ಕಥೆಗಳು ಗೊತ್ತಿರಲ್ಲ, ಅದ್ರ ಹಿಂದಿನ ನಿಜವಾದ ಒಂದು ಲಾಜಿಕ್ಸ್ ಗೊತ್ತಿರಲ್ಲ, ತಾರ್ಕಿಕ ವಿಚಾರಗಳು ಹೇಗೆ ಅದು ಸಿದ್ಧವಾಗುತ್ತೆ, ಹೇಗೆ ಅವುಗಳ ವ್ಯತ್ಯಾಸ ಎಲ್ಲವೂ ಇವತ್ತು ಅದನ್ನು ಸವಿವರವಾಗಿ ತಿಳಿಸ್ಕೊಟ್ರು ಅವ್ರು ನಮಗೆ. ಜೊತೆಗೆ ಕಲಾವಿದರ ಬದುಕುಗಳು ಹೇಗಿರ್ತವೆ ಅನ್ನುವುದನ್ನೆಲ್ಲ ಇವತ್ತು ಮಾತನಾಡಿದಂಥ ಇವ್ರಿಗೆ ಶುಭವಾಗಲಿ ಅಂತ ಕೇಳ್ಕೊತಾ, ಸರ್ ನಾವಂತೂ ರಾಜಾನಂದ ಸ್ವಾಮಿ ಅವ್ರನ್ನ ಮಿಸ್ ಮಾಡ್ಕೋತೀವಿ. ಖಂಡಿತ ನೀವು ಮಾಡ್ಕೋತೀರಿ ಪದೇ ಪದೇ ಅಂತ ಕಾಣುತ್ತೆ. ನಿಮ್ಮಿಬ್ಬರಿಗೂ, ಈ ಇಬ್ಬರು ಕಲಾವಿದರಿಗೂ ಕಲಾ ಮಾಧ್ಯಮ ಪರವಾಗಿ ಧನ್ಯವಾದ. ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಫಾಲನೇತ್ರ ಶೂಲಧಾರಿ ಸಾಯಿ ಶಂಕರ, ಫಾಲನೇತ್ರ ಶೂಲಧಾರಿ ಸಾಯಿ ಶಂಕರ, ಸಾಮಗಾನ ಪ್ರಿಯಕರ ಸಾಯಿ ಶಂಕರ, ಸಾಮಗಾನ ಪ್ರಿಯಕರ ಸಾಯಿ ಶಂಕರ, ಹರ ಹರ. ಅಲ್ಲೇ ಹೋಗುತ್ತೆ. ಬೇರೆ ಆಡ್ಬೋದು, ಬೇರೆ ಭಜನೆ ಚೆನ್ನಾಗಿದೆ. ಹಾಡ್ತೀನಿ ಫಸ್ಟಿಂದ ಬರೋಣ. 2 3 4. ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಭಸ್ಮಭೂಷಿತಾಂಗ ಸಾಯಿ ಚಂದ್ರಶೇಖರ, ಫಾಲನೇತ್ರ ಶೂಲಧಾರಿ ಸಾಯಿ ಶಂಕರ, ಫಾಲನೇತ್ರ ಶೂಲಧಾರಿ ಸಾಯಿ ಶಂಕರ, ಸಾಮಗಾನ ಪ್ರಿಯಕರ ಸಾಯಿ ಶಂಕರ, ಸಾಮಗಾನ ಪ್ರಿಯಕರ ಸಾಯಿ ಶಂಕರ, ಹರ 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 ಶಿವ ಶಂಭೋ ನಟನ ಶೇಖರ, ಹರ 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 ಶಿವ ಶಂಭೋ ನಟನ ಶೇಖರ, ಶಿರಡಿವಾಸಿ ಸಾಯಿ ದೇವ ಸಾಯಿ ಶಂಕರ, ಶಿರಡಿವಾಸಿ ಸಾಯಿ ದೇವ ಸಾಯಿ ಶಂಕರ, ಸಾಯಿ ಶಂಕರ ಶಿರಡಿ ಸಾಯಿ ಶಂಕರ, ಸಾಯಿ ಶಂಕರ ಶಿರಡಿ ಸಾಯಿ ಶಂಕರ. ನೆಕ್ಸ್ಟ್ ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸುಳ್ಳಿನ ನಡುವೆ ನಾ ಸತ್ಯವನಾಡಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಸ್ವಾರ್ಥದ ನಡುವೆ ನಿಸ್ವಾರ್ಥಿಯಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಅಂಜಿ ನಡೆವರ ನಡುವೆ ಧೀರನಾಗಲು ಕಲಿಸು, ಧರೆಯ ದುಷ್ಟರ ನಡುವೆ ಜಾಣನಾಗಲು ಕಲಿಸು, ಕಲಿಸು ಗುರುವೇ ಕಲಿಸು, ಕಲಿಸು ಸದ್ಗುರುವೇ ನೀ ಕಲಿಸು. ನೆಕ್ಸ್ಟ್ ಯಾವುದು ಮಾಡಬೇಕಿತ್ತು? ರೀಟೇಕು ಹಾಡು ಬನ್ನಿ ಹರಿಸಿರಿ. ತಂದೆ ಮಾತ್ರವೇ ನೀವು